ಒಬ್ಬ ಕಳ್ಳ ಒಂದು ಕಾರೊಳಗೆ ಕದಿಯಕ್ಕಂತ ಹೋಯ್ತಾನೆ. ವಾಪಸ್ ಅವನ ಕೆಲ ಆಚೆನೆ ಬರಕ್ ಆಗಲ್ಲ ರೀ. ಅಂತದೇನೋ ಕಥೆ ಇದು ಅಂತೀರಾ? ಸರಿ ಬನ್ನಿ, ಮೂವಿ ಮಾತ್ರ ಸಕ್ಕದಾಗೈತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಕಥೆನ ಮುಗಿಸಕ್ ಟ್ರೈ ಮಾಡ್ತೀನಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಕಳ್ಳ ಇವನೇ ಅವನ ಕಾರ್ನ ಸರ್ವಿಸ್ ಬಿಟ್ಟಿದ್ದಾನಂತೆ, ತಗೊಳಕ್ಕೆ ಅಂತ ಹೋಯ್ತಾನೆ. ಬಟ್ ಮೆಕ್ಯಾನಿಕ್ ಅವನಿಗೆ ಕಾರು ಕೊಡಲ್ಲ. ಯಾಕಂದ್ರೆ ಕಾರ್ ಖರ್ಚಾಗಿರೋದು 50,000, ಇವನ್ ಕೊಡೋದು 30,000. ಇನ್ನ 20,000 ಕೊಟ್ಬಿಟ್ಟು ಕಾರ್ ತಗೊಂಡೋಗು ಅಂತ ಹೇಳ್ಬಿಡ್ತಾನೆ. ಈ ಕಡೆ ಎಂತಿನೋ ಫೋನ್ ಮಾಡ್ತಾರೆ. ಲವ್, ಮಗಳನ್ನ ಪಿಕಪ್ ಮಾಡಕ್ ಹೋಗಿಲ್ವಾ? ಅಲ್ಲಿ ಮಗಳು ಸ್ಕೂಲ್ ಹತ್ರ ಕಾಯ್ತಾವಳೆ ಅಂತ. ಇರಮ್ಮ, ಇನ್ನೂ ಗಾಡಿ ಸಿಕ್ಕಿಲ್ಲ, ಹೋಗ್ತೀನಿ ಅಂತ ಸೀದಾ ಹಂಗೆ ನಡ್ಕೊಂಡು ಹೋಯ್ತಾ ಅವನೇ. ಇನ್ನ ಗೊತ್ತಿರೋರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ, ಎಲ್ಲಾರ ಹತ್ರನು ಫೋನ್ ಮಾಡಿ ಕಾಸು ಕೇಳ್ತಾನೆ. ಯಾರು ಕೊಡಲ್ಲ. ಇವನ್ ಹೆಂಗೋ ಕಳ್ಳ ಅಲ್ವಾ, ಹಿಂಗೆ ಬತಾನೆ. ನೋಡಿದ್ರೆ ಅಲ್ಲೊಂದು ಬ್ಲಾಕ್ ಕಲರ್ ಕಾರು ನಿಂತ್ಕೊಂಡೈತಾರೆ. ಹಂಗೆ ಆ ಕಾರು ಇವನ ಬಾ 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 ಅಂತ ಕರಿತಾ ಇದೆ. ಹೆಂಗೋ ಇವನು ಕಳ್ಳ ಅಲ್ವಾ, ಕಾರ್ ಪಕ್ಕದಲ್ಲಿ ಹೋಗ್ಬಿಟ್ಟು ಡೋರು ಓಪನ್ ಮಾಡ್ತಾನೆ. ಡೋರು ಓಪನ್ ಆಗೋಯ್ತದೆ. ಸರಿ ಸೀದಾ ಒಳಗಡೆ ಇಳ್ದ. ಆ ಸಿಸ್ಟಮ್ ಎತ್ತಿ ಬ್ಯಾಗ್ ಹಾಕೊಂಡ. ಇನ್ನೊಂದು ಕಣಕ ಇರುತ್ತೆ, ಅದನ್ನ ಎತ್ತಿ ಕಣಗ್ ಹಾಕೊಂಡ. ಆ ಕಡೆ ಈ ಕಡೆ ಹುಡುಕ್ತಾನೆ, ಏನು ಸಿಗಲ್ಲ. ಸರಿ ಬಿಡು, ಸಿಕ್ಕಿದ ಗಂಟ ಲಾಭ ಅಂತ ಹುಡುಗ ಆ ಡೋರ್ ನ ಓಪನ್ ಮಾಡ್ತಾನೆ. ಡೋರು ಓಪನ್ ಆಗಲ್ಲ. ಹುಡುಗನಿಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸಿಸ್ಟಮ್ ನ ಆನ್ ಮಾಡ್ತಾನೆ. ಆ ಕಡೆಯಿಂದ ಒಂದು ಫೋನ್ ಕಾಲ್ ಬಂತು. ಬಟ್ ಇವನು ರಿಸೀವೇ ಮಾಡ್ತಾ ಇಲ್ಲ ರೀ. ಅಲ್ಲಿ ಹಿಂದೆ ಜಾಕಡೆನೋ ಇರಂಗೈತೆ, ಅದನ್ನು ಹಾಕಿ ಆ ಡೋರ್ ನ ಮೀಡ್ತಾನೆ. ಡೋರ್ ಓಪನ್ ಆಗಿಲ್ಲ. ಸರಿ, ಆ ಕಾರಲ್ಲಿರೋ ಸಿಸ್ಟಮ್ ಹಂಗ ಟಚ್ ಆಗ್ಬಿಡುತ್ತೆ. ಆ ಕಡೆಯಿಂದ ಒಂದು ವಾಯ್ಸ್, ಹಲೋ, ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಯಾರನ್ನ ಇದ್ದೀರಾ ಅಂತ. ಈ ಕಡೆಯಿಂದ ಈ ಹುಡುಗನು ಹೇಳ್ತಾನೆ, ಯೋ ಯಾರಯ್ಯ ನೀನು? ಯಾಕಯ್ಯ ಗಾಡಿನ ಕೂಡಾಕಿದ್ಯಾ? ಡೋರ್ ಓಪನ್ ಮಾಡಯ್ಯ ಅಂತ. ಏನಪ್ಪಾ ಇವಾಗ ತಾನೇ ಹೊರಗಡೆ ಬಂದಿದ್ಯಾ? ನಿನಗೊಂದು ವಿಷಯ ಗೊತ್ತಾ? ಈ ಗಾಡಿನ ಇದುವರೆಗೂ 9 ಜನ ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ನೀನು 10ನೇವನು. ನೀನಂತೂ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ 9 ಜನ ಈ ಗಾಡಿನ ಕಳುವು ಮಾಡಿದ್ರಲ್ಲ, ಒಂದೊಂದು ನೋಡಿ ಮಾಡಿದೀನಿ ಕಣ ಅಂತ ಆ ಕಡೆಯಿಂದ ಫೋನ್ ಅಲ್ಲಿ ಅವ್ರು ಹೇಳ್ತಾವ್ರೆ. ಇವನು ನೋಡಯ್ಯ, ತಮಾಷೆ ಮಾಡ್ಬೇಡ, ಇವಾಗ ನಾನು ಏನ್ ಮಾಡ್ತೀನಿ ನೋಡು ಅಂತ ಹೇಳಿ ಇವನ ಹತ್ರ ಹೆಂಗೋ ಗನ್ ಐತೆ. ಆ ಗನ್ ತಗೊಂಡು ಆ ಗ್ಲಾಸ್ ಗೆ ಶೂಟ್ ಮಾಡ್ತಾನೆ. ಬುಲೆಟ್ ತಿರ್ಕೊಂಡ್ ಬಂದು ಇವನ್ ಕಾಲ್ಗೆನೆ ಬಿದ್ದು ಬಿಡ್ತಾರೆ. ಯಾಕಂದ್ರೆ ಅದು ಬುಲೆಟ್ ಪ್ರೂಫ್ ಗ್ಲಾಸ್. ಹುಡುಗ ಹಂಗೆ ಒದ್ಲಾಡ್ತಾ ಬಿದ್ದವನೆ. ಆ ಕಡೆಯಿಂದ ವಯ್ಯನು ಹೇಳ್ತಾವನೆ, ಲವ್, ನಾನ್ ತಾ ಹೇಳದ್ನಲ್ಲೋ, ನೀನ್ ತಪ್ಪಿಸ್ಕೊಳಕ್ ಆಗಲ್ಲ ಅಂತ. ಸುಮ್ನೆ ಯಾಕೆ ಏನೇನೋ ನಾಟಕ ಮಾಡ್ತೀಯಾ? ಇನ್ನ ನಿನಗೆ ಬೇರೆ ವಿಧಿ ಇಲ್ಲ, ನಾನು ಏನ್ ಹೇಳ್ತೀನೋ ಅದನ್ನ ಕೇಳಬೇಕು ಅಂತ ಆ ಕಡೆಯಿಂದ ಫೋನ್ ಅಲ್ಲಿ ಹೇಳ್ತಾವ್ರೆ. ಸಡನ್ ಆಗಿ ಹೆಂಗೋ ಸದ್ಯ ಆ ಕಡೆಯಿಂದ ಒಂದು ಹುಡುಗಿ ಬಂದ್ಲು. ಇವನು ಹೆಲ್ಪ್ ಮಾಡಿ ಅಂತ ಒಳಗಡೆ ಹಂಗ್ ಬಡ್ಕೋತಾನಂದ್ರೆ ಆ ಹುಡುಗಿರು ಇವನ್ನ ಕಾಪಾಡಕ್ ಬತ್ತಾಳೆ ಅನ್ಕೊಂಡಿದೀರಾ? ಇಲ್ಲ ರೀ, ಆ ಹುಡುಗಿ ಡ್ರೆಸ್ ಎಲ್ಲ ಸರಿ ಮಾಡ್ಕೊಂಡು ಲಿಫ್ಟಿಗೆ ಏನೋ ಕಮ್ಮಿ ಆಗಿದಂತೆ, ಅದನ್ನ ಬಳ್ಕೊಂತಾವಳೆ. ಇವನು ಹೊರಗಡೆಯಿಂದ ಬಡ್ಕೊಂತಾವನೆ. ಆ ಹುಡುಗಿಗೆ ಒಂದ್ ಸ್ವಲ್ಪನೂ ಕೇಳಿಸ್ತಾ ಇಲ್ಲ. ಯಾಕಂದ್ರೆ ಆ ಕಾರು ಸೌಂಡ್ ಪ್ರೂಫ್ ಆಗಿರುತ್ತೆ. ಆ ಕಡೆಯಿಂದ ವಯ್ಯನು ಅವನ ಹೆಸರು, ಅವ್ರ ಫ್ಯಾಮಿಲಿ ಹೆಸರು, ಅವ್ರ ಮಕ್ಕಳ ಹೆಸರು ಎಲ್ಲ ಹೇಳ್ತಾವನೆ. ಆದ್ರೆ ಈ ಹುಡುಗನ್ಗೆ ಕಾಲಲ್ಲಿ ಬುಲೆಟ್ ಬಿದ್ದಲ್ಲ, ಅದಕ್ಕೆ ನಾನು ನೀರು ಬೇಕು ಅಂತ ಹಂಗೆ ತಲೆ ತಿರುಗಿ ಬೀಳ್ತಾವನೆ. ಆ ಕಡೆಯಿಂದ ವಯ್ಯ, ಲವ್, ನೀರೇ ಕುಡಿದೆ 48 ಗಂಟೆ ಬದುಕ್ಬೋದಂತೆ, ನೀನ್ ಸುಮ್ನೆ ನಾಟಕ ಮಾಡಬೇಡ, ನಾನು ಹೇಳೋದನ್ನ ಕೇಳು ಅಂತವನೆ. ಆದ್ರೆ ಹುಡುಗ ರಕ್ತ ತುಂಬಾ ಹೋಗಿದ್ದಕ್ಕೆ ಹಂಗೆ ತಲೆ ತಿರುಗಿ ಬಿದ್ದೆ ಹೋಗ್ಬಿಟ್ಟ. ಹಂಗೆ ನೈಟ್ ಆಯ್ತು. ಏನೋ ಸೌಂಡ್ ನೋಡಿದ್ರೆ ಆಚ್ ಕಡೆ ಮಳೆ ಬರ್ತಾ ಇದೆ. ಬಟ್ ಹುಡುಗಿಯ ಕುಡಿಯಕ್ಕೆ ಒಂದು ಹನಿ ನೀರಿಲ್ಲ. ಎಂತ ಟೈಮ್ ನೋಡಿದ್ರೆ ಒಂದು ಹುಡುಗನ ಹತ್ರ ಒಂದು ಸಿಗರೇಟ್ ಏನೋ ಐತೆ, ಅದ್ರಲ್ಲಿ ಹೊಗೆ ಬಿಡ್ತಾ ಅವನೇ. ತಿರ್ಗಾ ಆ ಕಡೆಯಿಂದ ಫೋನ್ ಬಂತು. ಹುಡುಗ ಕೇಳ್ತಾವನೆ, ಯೋ ನನ್ನ ಹತ್ರದಿಂದ ನೀನ್ ಏನಯ್ಯ ಬೇಕು ಅಂತ. ಇವಾಗ ಬಂದೆ ನೋಡ್ ಲೈನ್. ನೀನು ನಾ ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಣಪ್ಪ, ಸ್ವಲ್ಪ ಕಷ್ಟ ಸುಖ ಮಾತಾಡೋಣ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾನೆ ಎಲ್ಲ ನೀಟಾಗಿ ತಿಳ್ಕೊಳಕ್ ಆಗೋದು ಅಂತ. ತಿರ್ಗಾ ತಾತಪ್ಪ ಸ್ಟೋರಿ ತೆಗಿಯಕ್ಕೆ ಶುರು ಮಾಡ್ದ. ಯೋ ಮುಚಾಯ ಬಾಯಿ ಅಂತ ಹುಡುಗ ಬೈಯಕ್ ಹೋಯ್ತಾನೆ. ಟಕ್ಕನ್ ತಾತಪ್ಪ ಆ ಕಾರಲ್ಲಿ ಆ ಸೀಟ್ಗೆ ಕರೆಂಟ್ ಕೊಡದ. ಹುಡುಗನು, ಯೋ ಏನ್ ಮಾಡ್ತಾ ಇದೀಯಾ, ಹಂಗೆಲ್ಲ ಮಾಡಬೇಡಯ್ಯ, ತುಂಬಾ ನೋವಾಗತ್ತೆ ಅಂತ ಹುಡುಗ ಬಡ್ಕೊಂತ ಅವನೇ. ಏನೋ ನನ್ನ ಹತ್ರನೇ ಬಡ್ಕೋತಿಯಾ ಅಂತ ಫುಲ್ಲು AC ಆನ್ ಮಾಡಿ ಬಿಟ್ಬಿಡದ. ಗಾಡಿ ಹಂಗೆ ಫ್ರಿಜ್ ಆದಂಗ ಆಗ್ಬಿಡ್ತಾರೆ. ಯೋ ನನಗ್ ಕ್ಷಮಿಸ್ಬಿಡಯ್ಯ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಯ್ಯ ಅಂತ ಹುಡುಗ ಕೇಳ್ತಾವನೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಹುಡುಗನು ಎದ್ದ. ಅಲ್ಲಿ ವಾಟರ್ ಕ್ಯಾನ್ ಅಲ್ಲಿ ಏನೋ ಉಯ್ತಾವನೆ. ಏನ್ ಅನ್ಕೊಂಡಿದೀರಾ? ಸುಸ್ಸು. ಬಟ್ ಅದನ್ನ ಉಯ್ಯಕ್ಕೆ ಅವನಿಗೆ ಮನ್ಸಿಲ್ಲ. ಹಂಗೆ ವಾಟರ್ ಬಾಟ್ಲನೇ ನೋಡ್ತಾವನೆ. ಇವಾಗ ಏನ್ ಮಾಡ್ತಾನೆ ಅನ್ಕೊಂಡಿದೀರಾ? ಅದನ್ನೇ ಕುಡಿತಾನ್ರಿ. ಇನ್ನ ಬೆಳಗ್ಗೆ ಫೋನ್ ಬಂತು. ಏನೋ ನೋಡಕ್ಕೆ ಒಳ್ಳೆ ಪಂಚರ್ ಆಗಿರೋ ಮುಖ ಆದಂಗ ಆಗ್ಬಿಟ್ಟಿದ್ಯಲ್ಲ ನಿಂದು ಅಂತ ಆ ಫೋನ್ ಅಲ್ಲಿ ಇರೋನು ಕೇಳ್ತಾ ಅವನೆ. ಈ ಕಡೆ ಹುಡುಗನು, ಏನಣ್ಣ ನನ್ನ ಸಾಯಿಸೋಣ ಅನ್ಕೊಂಡಿದ್ಯಾ? ಸರಿ, ನನ್ನ ಸಾಯಿಸಿದ್ರು ಕೂಡ ನನ್ ಡೆಡ್ ಬಾಡಿನ ಹೆಂಗ್ ಆಚೆ ಸಾಗಿಸ್ತೀಯ ನೀನು? ಸಿಟಿ ಫುಲ್ ಕ್ಯಾಮ್ರಾ ಇದೆ, ಸ್ವಲ್ಪ ಹುಷಾರು ಅಂತ ಹೇಳ್ತಾನೆ. ಅದಕ್ಕೆ ಆ ಕಡೆಯಿಂದ ಫೋನ್ ಅನ್ನು, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಂಡ್ಬಿಡಪ್ಪ, ಏನ್ ನಮ್ಮೂರ್ ಪೊಲೀಸ್ ಅವರು ಅಷ್ಟೊಂದು ಹುಷಾರೇನು ಇಲ್ಲ, ಅಷ್ಟೊಂದು ಹುಷಾರಿದ್ರೆ ನಾನು ಈ ಕಾರು ಕಂಡಿಡಿಯೋ ಅವಶ್ಯಕತೆನೇ ಇಲ್ಲ ಅಂತ ಆ ಕಡೆಯಿಂದ ಫೋನ್ ಅಲ್ಲಿ ಹೇಳ್ತಾವ್ರೆ. ನಿಮ್ಮಂತ ದುಡ್ಡು ದುರಾಂಕಾರ ಇರೋರು ಅಂತ ಹುಡುಗ ತಿರ್ಗಾ ಬೈದ ತಕ್ಷಣ, ಓ ತಿರ್ಗಾ ನೀನ್ ಬೈತಾ ಇದೀಯಾ ಅಂತ ಈ ಸಲ ಅವಾಗಲೇ ಕೂಲ್ ಹಾಕಿದ್ದ. ಇವಾಗ ಹಾರ್ಟ್ ಆಗ್ಬಿಡ್ತಾನೆ. ಹಂಗಂದ್ರೆ ಕಾರು ಒಳಗಡೆ ಫುಲ್ ಬಿಸಿ ಆಗ್ಬಿಡ್ತಾರೆ. ತಿರ್ಗಾ ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ನೋಡಿದ್ರೆ ಹುಡುಗನ ಕಾಲಿಗೆ ಟಿಂಚರ್ ಪ್ಲಾಸ್ಟರ್ ಎಲ್ಲ ಹಾಕ್ಬಿಟ್ಟು ಹೋಗೋರೆ. ಬಟ್ ಹುಡುಗನಿಗೆ ಗೊತ್ತೇ ಇಲ್ಲ ಹಾಕಿರೋದು. ಸರಿ ಕಣೋ, ನಿಂದು ಆಧಾರ್ ನಂಬರ್ ಹೇಳು ಅಂತ ತಾತಪ್ಪ ಕೇಳ್ತಾವ್ರೆ. ಇವನು ಕೊಡಲ್ಲ ಅಂತ ಹೇಳ್ಬಿಡ್ತಾನೆ. ಏನೋ ಕೊಡಲ್ವಾ ಅಂತ ಹೇಳಿ ತಿರ್ಗಾ ಶಾಕ್ ಕೊಡ್ತಾರೆ. ಹೆಂಗ ಹುಡುಗನ ನಂಬರ್ ಕೊಟ್ಟ. ಸರಿ ಅಲ್ಲಿ ಬಿಸ್ಕೆಟ್ ಇಕ್ಕಿದೀನಿ, ನೀರಿಕ್ಕಿದೀನಿ, ತಿಂತಾ ಇರು ಅಂತ ಹೇಳ್ತಾರೆ. ಇವನು ಎತ್ಕೊಂಡು ತಿಂತಾವನೆ. ಅವಯ್ಯ ಬೇರೆ ಯಾರ ತರನೋ ಮಾತಾಡ್ತಾವನೆ. ಹುಡುಗನು ಟಕ್ ಅಂತ ಕೇಳಿಸ್ಕೊಂಡು ಆ ಸಿಸ್ಟಮ್ ಏನೋ ಮಾಡಕ್ಕಾಗತ್ತ ಅಂತ ಅದೇ ಗಾಡಿ ಲಾಕ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಅವನೇ. ಆ ವಿಷಯ ಆ ಕಡೆ ಫೋನಲ್ಲಿ ಒಬ್ಬ ಮಾತಾಡ್ತಾನಲ್ಲ, ಅವನಿಗೆ ಗೊತ್ತಾಗೋಯ್ತು. ಟಕ್ ಅಂತ ಕರೆಂಟ್ ಶಾಕ್ ಕೊಡ್ತಾನೆ. ಏನೋ ನಾನು ಈ ಕಡೆ ಫೋನಲ್ಲಿ ಮಾತಾಡೋ ಗ್ಯಾಪ್ ಅಲ್ಲಿ ನೀನು ತಪ್ಪಿಸ್ಕೊಳ್ಳೋ ಅಂತ ನೋಡ್ತೀಯಾ? ನೀನೆಲ್ಲ ಕಣೋ, ನಿಮ್ಮ ಅಪ್ಪ ಮನಸ್ಸು ಮಾಡಿದ್ರೂ ಈ ಕಾರಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ
ಆ ಕಡೆಯಿಂದ ಫೋನಲ್ಲಿ ಅವಯ್ಯ ಹೇಳ್ತಾ ಅವನೇ. ಇನ್ನ ಹುಡುಗ ಫುಲ್ಲು ಟಯರ್ಡ್ ಆಗೋದಾರೆ ಅವನು ಸುಸು ಒಂದ್ ಬಾಟ್ಲ್ ಹಾಕಿಟ್ಟಿದ್ದ ಗೊತ್ತಾ, ಅವಲೇ ಅರ್ಧ ಕುಡಿರ್ತಾನೆ, ಮಿಕ್ಕಿ ದಿನ ಇವಾಗ ಕುಡಿತಾವ್ ನೋಡಿ. ಅವನು ಕುಡಿದ್ಬಿಟ್ಟು ಹಂಗೇ ನಿದ್ದೆ ಮಾಡ್ತಾವನೆ. ಗಚಕ್ ಅಂತ ಕಾರು ಸ್ಟಾರ್ಟ್ ಆಗೋಯ್ತು. ಸೀದಾ ಅವ್ನ ಕಾರು ಆಟೋಮೆಟಿಕ್ ಆಗಿ ಓಡಿಸ್ಕೊಂಡು ಹೋಯ್ತಾ ಇದಾರೆ. ಅದು ಇವನು ಬೇಡ 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 ಯಾಕೋ ಹಂಗ್ ಮಾಡ್ತಾ ಇದೀಯಾ ಅಂತ ಹಿಂಗೆ ಹೋಯ್ತಾ ಅವ್ರೆ. ಆ ಕಡೆ ಒಬ್ಬ ಒಂದು ಹುಡುಗಿ ಹತ್ರ ಕೆಟ್ಟದಾಗ ನಡ್ಕೊಳಕ್ ಹೋಯ್ತಾನೆ. ಸರಿನಪ್ಪ ನೀನ್ ಹೇಳು ಇವಾಗ ಇವನ್ನ ಏನ್ ಮಾಡೋಣ ಅಂತ ಆ ಕಡೆಯಿಂದ ಫೋನಲ್ಲಿ ಅವಯ್ಯ ಕೇಳ್ತಾ ಅವನೆ. ಬೇಡ ಬೇಡ ಬಿಟ್ಬಿಡಯ್ಯ, ಅವ್ರು ಹೊಟ್ಟೆ ಪಾಡು ಅಂತ ಹೇಳ್ತಾರೆ. ಏನೋ ಹೊಟ್ಟೆ ಪಾಡ ಅಂತ ಆ ಹುಡುಗನ ಮೇಲೆ ಕಾರೇ ಎತ್ತಿಸ್ಬಿಡ್ತಾನ. ಹಂಗೇನೆ ಇವನು ಯೋ ಆ ಹುಡುಗ ಸತ್ತೋಗ್ಬಿಟ್ಟಿರ್ಬೇಕಯ್ಯ, ಕೇಸು ನನ್ ಮೇಲೆ ಬಂದ್ಬಿಡುತ್ತೆ ಅಂತ ಬಡ್ಕೊಂತ ಬಿದ್ದವನೆ. ಆ ಕಡೆಯಿಂದ ಫೋನಲ್ಲ ಅವಯ್ಯ ಅಂತ ಫುಲ್ಲು ಖುಷಿಯಾಗಿ ನಗ್ತಾವನೆ. ಹಂಗೆ ಒಂದ್ ದೊಡ್ಡ ಬಿಲ್ಡಿಂಗ್ ಮೇಲೆ ಹೋಗ್ಬಿಟ್ಟಿದ್ದಾನೆ. ಸರಿ ಕಣೋ ಇಲ್ಲಿಂದ ಎಗ್ರಣ ಗಟ್ಟಿ ಗಿಡ್ಕೋ ಅಂತ ಹೇಳಿ ಹಿಂಗ್ ಮುಂದೆ ಹೋಯ್ತಾನೆ. ಈ ಹುಡುಗ ಬಡ್ಕೋತಾನ ನೋಡಿ ಹೆಂಗೋ ಕಾರು ಎಡ್ಜಲ್ಲೇ ನಿಲ್ಲಿಸ್ಬಿಟ್ಟ. ಹಂಗೆ ಬೆಳಗ್ಗೆ ಆಯ್ತು, ಹುಡುಗ ಹಂಗೆ ಕುಂತವನೆ. ತಿರ್ಗಾ ಆ ಕಡೆಯಿಂದ ಫೋನ್ ಬಂತು. ಏನೋ ಇರೋದು ಒಂದು ಮಗಳು ಒಂದು ಎಂಟಿ ನಿನಗೆ, ಅವ್ರನ್ನ ಇಟ್ಕೊಳಕ್ ನಿನಗೆ ಹೋಗ್ತಾ ಇಲ್ಲ, ಹಂಗಾರೆ ಏನ್ ಬೇಕು ನಿನ್ ಮಗಳು ಅಂತ. ಅವ್ರ ಮಗಳು ಅಲ್ಲಿ ಸ್ಕೇಟಿಂಗ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಮಗಳಿಗೇನೆ ಗುದ್ದಾಗ ಹೋಯ್ತಾನೆ. ಪಾಪ ಹುಡುಗ ಅಷ್ಟೊಂದು ಬಡ್ಕೋತಾನ್ರಿ. ಬೇಡ 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 ಅಂತ ಹೆಂಗೋ ಕಾರು ಸ್ಕಿಡ್ ಹೊಡ್ದ ಈ ಕಡೆಗೆ. ಆ ಹುಡುಗನು ಹೇಳ್ತಾನೆ ಬೇಕಾದ್ರೆ ನನ್ನ ಸಾಯಿಸ್ಬಿಡಯ್ಯ, ನನ್ ಮಗಳನ್ನ ಏನೋ ಮಾಡ್ಬೇಡ, ಬಿಟ್ಬಿಡು ಬಿಟ್ಬಿಡು ಅಂತ ಬಡ್ಕೊಂತ ಬಿದ್ದವನೆ. ಇನ್ನ ಮುತ್ಕಾನು ಮಗಳನ್ನ ಬಿಟ್ಟ ಹಂಗೆ ಬರ್ತಾವ್ರೆ. ನಿನ್ಗೊಂದು ವಿಷಯ ಗೊತ್ತಾ, ಒಂದ್ಸರಿ ನಾನು ನನ್ನ ಮಗಳು ಎಲ್ಲೋ ಆಚೆ ಹೋಗಿದ್ದಿ ಕಣೋ, ಇದ್ದಕ್ಕಿದ್ದಂಗೆ ಒಬ್ಬ ಅವನ ಬಂದ ಟಮರ್ ಅಂತ ನನ್ನ ಮಗಳನ್ನ ನನ್ನ ಕಣ್ಣು ಮುಂಗಡೆನೆ ಶೂಟ್ ಮಾಡ್ಬಿಟ್ಟ. ಅವ್ನು ಬೇರೆ ಯಾರಲ್ಲ ನಿನ್ನಂತ ಒಬ್ಬ ಕಳ್ಳನೆ. ನಿಮ್ಗೆ ಏನ್ರಿಕೋ ಈ ಕಳ್ತನ ಮಾಡ್ಬೇಕು, ಅವರೆಲ್ಲ ಎಷ್ಟು ಕಷ್ಟ ಬಿದ್ದು ಒಂದು ಕಾರ್ ಆಗ್ಲಿ ಹೊಸ್ತಾಗ್ಲಿ ತಗೊಂತಾರೆ, ನೀವು ಜಾಲಿಯಾಗಿ ಬಂದು ಗನ್ನಿಕ್ಬಿಟ್ಟು ಕಳ್ತನ ಮಾಡ್ಕೊಂಡೈತೀರಾ ಅಂತ ತಾತಪ್ಪ ಹೇಳ್ತಾ ಅವನೇ. ಈ ಹುಡುಗನು ಅವ್ರ ಮಗಳಿಗೆ ಒಂದು ವಿಡಿಯೋ ಕಳಿಸ್ತಾನೆ. ಮಗಳೇ ಇದುವರೆಗೂ ನಿನಗೆ ನಾನು ಒಳ್ಳೆ ಅಪ್ಪನಾಗಿದ್ದಿಲ್ಲ, ಸಾರಿ ಕಣೆ ಮಗಳೇ ಅಂತ ಒಂದು ವಿಡಿಯೋ ಸೆಂಡ್ ಮಾಡ್ತಾನೆ. ಸೆಂಡ್ ಮಾಡ್ಬಿಟ್ಟು ಆ ಕಾರಲ್ಲಿ ಏನೇನು ಸಿಗುತ್ತೋ ಎಲ್ಲಾನು ಕಿತ್ತು ಬಿಸಾಕ್ತಾವನೆ. ಆ ಕಡೆಯಿಂದ ಫೋನಲ್ಲಿ ಬೇಡ ಕಣೋ ಹಂಗಲ್ಲ ಮಾಡಬೇಡ ಹಂಗಲ್ಲ ಮಾಡಬೇಡ ಅಂತ ಆ ಕಡೆಯಿಂದ ಫೋನಲ್ಲಿ ಬಡ್ಕೊಂತಾವನೆ. ಹಂಗೆ ಕಾರು ಒಂದ್ ಕಡೆ ಸ್ಟಾಪ್ ಆಯ್ತು. ಒಂದು ವಾಯ್ಸ್ ನನ್ನ ಕಾರ್ಗೆ ಏನು ಆಗಿಲ್ಲ ಅಂತ, ಡೈರೆಕ್ಟ್ ವಾಯ್ಸ್, ಫೋನ್ ವಾಯ್ಸ್ ಅಲ್ಲ. ಯಾರಪ್ಪ ಅಂದ್ರೆ ಇಷ್ಟೋದ್ ಗಂಟ ಆ ಹುಡುಗನ್ಗೆ ಚಿಳ್ಳೆ ಹಣ್ಣು ಕೊಟ್ಟಿದ್ದು ಬೇರೆ ಯಾರಲ್ಲ ರೀ, ಇಲ್ಲಿ ಕುಂತ ನೋಡಿ ಒಬ್ಬ ಸೈಕೋ ಮುತ್ಕ. ಇನ್ನ ಅವನ ಕತ್ತಿಗೆ ಕರೆಂಟ್ ಕೊಡ್ತಾನೆ. ಹುಡುಗ ಹಂಗೆ ತಲೆ ತಿರುಗಿ ಕೆಳಗಡೆ ಬಿದ್ದ. ಹೆಂಗ ಕಣ್ ಬಿಟ್ಟ ನೋಡಿದ್ರೆ ಕೈಗೆ ಬೇಡಿ ಹಾಕಿ ಕಟ್ಟಾಕವನೆ ಮುತ್ಕ. ಇನ್ನ ಅಲ್ಲಿ ಜ್ಯೂಸ್ ಮಾಡಿರುತ್ತೆ, ಆ ಜ್ಯೂಸ್ ನ ಫುಲ್ ಕುಡ್ಕೊಂಡು ಇವಾಗ ಮುತ್ಕ ಕೈಯಲ್ಲಿ ಒಂದು ಗನ್ ಹಿಡ್ಕೊಂಡು ಕಾರ್ ಓಡಿಸ್ತಾ ಅವನೇ. ಹಂಗೆ ಹಾಡ್ ಕೇಳ್ಕೊಂಡು ತಾತಪ್ಪ ಕಾರ್ ಓಡಿಸ್ತಾ ಅವನೇ. ನನ್ನ ಹೆಸರು ವಿಲಿಯಂ ಅಂತ, ಇಲ್ಲೇ ಪಕ್ಕದ ಊರಲ್ಲಿ ಇರೋದು. ನಾನು ಝೀರೋ ಇದ್ದ ಕಣ, ನಾನೇ ಖುದ್ದಾಗೆ ಸಂಪಾದನೆ ಮಾಡಿ ಈ ಕಾರ್ ತಗೊಂಡಿರೋದು. ಎಷ್ಟು ಕಾರ್ ಇದೆ ಎಷ್ಟು ದುಡ್ಡಿದೆ ಅಂತ ನನಗೆ ಗೊತ್ತಿಲ್ಲ. ಇನ್ನೊಂದು ವಿಷಯ ಗೊತ್ತಾ, ನಾನು ಆದಷ್ಟು ಬೇಗ ಸಾಯ್ತಾ ಇದೀನಿ, ಯಾಕಂದ್ರೆ ನನಗೆ ಕ್ಯಾನ್ಸರ್ ಇದೆ ಅಂತ ಹಿಂಗೆ ತಾತಪ್ಪ ಮಾತಾಡ್ಕೊಂಡ್ ಬರ್ತಾವನೆ. ನಿನ್ನಂತ ಮುದ್ಕನಿಗೆ ದುಡ್ಡಿನ ದುರಾಂಕಾರ ಅಲ್ವಾ ಅಂತ ಹುಡುಗ ಬೈದ್ ಬಿಡ್ತಾನೆ. ಇನ್ನ ತಾತಪ್ಪನಿಗೆ ಬೈದ್ರೇನೆ ಆಗಲ್ವಲ್ಲ, ಬಕ್ ಅಂತ ಒಂದು ಕೂಸ ಕೊಡ್ತಾನೆ. ಇನ್ನ ಮಕ್ಕದಲ್ಲಿ ಸ್ವಲ್ಪ ಚಟ್ನಿ ಬಂತು. ಇನ್ನ ಸೈಕೋ ತಾತಪ್ಪ ಹೇಳ್ತಾವನೆ, ಇವಾಗ ನಿನ್ನಂತ ಕಳ್ಳನಿಂದ ನನ್ ಮಗಳು ಓದ್ಲು, ನನ್ನ ಹೆಂಡತಿನೂ ಓದ್ಲು, ನನ್ನ ಫ್ಯಾಮಿಲಿನೇ ಹೊಂಟೋಯ್ತು. ಇನ್ನ ನಿನ್ನಂತ ಕಳ್ಳನ್ನ ಒಬ್ಬನಾರು ಸಾಯಿಸ್ದೆ ನಾನು ಹೋಗ್ಬಿಟ್ರೆ ಚೆನ್ನಾಗಿರುತ್ತಾ ಅಂತ ಗನ್ನು ತಲೆಯಲ್ಲಿ ಇಡ್ತಾನೆ. ನಮ್ಮ ಹೀರೋ ಏನೋ ಅಲ್ಲಿ ಸುಮ್ನೆ ಕುಂತಿಲ್ಲ, ಆ ಟ್ಯಾಗ್ ನ ಅದೇ ಕೈ ಕಟ್ಟಿದ್ನಲ್ಲ ಅದನ್ನ ಬಿಚ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಅವನೇ. ಹಂಗೆ ಹುಡುಗ ಸ್ವಲ್ಪ ಅವನ್ನ ಟ್ರಿಗರ್ ಮಾಡ್ತಾನೆ. ಹಂಗಾರೆ ರೇಗಿಸ್ತಾನ್ರಿ, ಲವ್ ನಿನ್ ಮಗಳು ನಿನ್ ಹೆಂಡತಿ ಎಲ್ಲಾರು ಇದ್ದಿದ್ರು ಕೂಡ ನಿನ್ ಇದರ ಮಾಡ್ತಾ ಇದೆಯಲ್ಲ ಸೈಕೋ ಕೆಲ್ಸ, ಇದನ್ನ ನೋಡಿ ನಿನ್ ಮಕ್ಕದ ಮೇಲೆ ಹೋಗಿಯವ್ರ ಕಣ ಅಂತ ಹೇಳ್ತಾವನೆ. ಮುದ್ಕನ್ಗೆ ಇನ್ನ ಕೋಪ ಬರುತ್ತೆ, ಏನೋ ನನ್ನ ಮಕ್ಕದಲ್ಲಿ ಹೋಗಿತಾರ ಅಂತ ತಿರ್ಗಾ ಅವನ ಒಡೆಕ್ ಹೋಯ್ತಾನೆ. ಎಗರ್ಸಿ ಒದಿತಾನ ನೋಡಿ, ಯಾಕಂದ್ರೆ ಹುಡುಗ ಕೈ ಬಿಚ್ಕೊಂಡ್ಬಿಟ್ಟ. ಇನ್ನ ಕಾರು ಅಲ್ಲೇ ಪಲ್ಟಿ ಹೊಡ್ಕೊಂಡ್ಬಿಡ್ತಾರೆ. ಇನ್ನ ಇಬ್ರು ಹಂಗೆ ಬೆಟ್ಟದಿಂದ ಕೆಳಗಡೆ ಬಿದ್ರು. ಇಬ್ರು ತಲೆ ತಿರುಗಿ ಬಿದ್ದವ್ರೆ. ಟ್ರಕ್ ಅಂತ ಒಂದು ಫೋನ್ ರಿಂಗ್ ಆಯ್ತು. ಇಬ್ರು ಒಂದೇ ಸಲ ಎದ್ರು, ಗನ್ ಮಾತ್ರ ಇಬ್ರು ಸೆಂಟ್ರಲ್ ಬಿದ್ದೈತೆ. ಹೆಂಗೋ ಸದ್ಯ ನಮ್ಮ ಹೀರೋ ಎತ್ಕೊಂಡ್ಬಿಟ್ಟ ಗನ್ನ. ಆ ತಾತಪ್ಪನು ಒದಿತಾನೆ, ಇವನು ಒದಿತಾವನೆ. ಹುಡುಗನ ಕೈಯಲ್ಲಿ ಗನ್ ಇತ್ತಲ್ಲ ಎತ್ತಿ ಢಮಾರ್ ಅಂತ ಮುದ್ಕಪ್ಪನ ಶೂಟೇ ಮಾಡ್ಬಿಟ್ಟ. ಆ ಟಿರ್ ಅಂತ ಫೋನ್ ಅವಳು ರಿಂಗ್ ಆಯ್ತಲ್ಲ ಮಾಡಿರೋದು ಮಗಳು. ಅಪ್ಪ ಏನು ನಿನ್ ವಾಯ್ಸು ಒಂಥರ ಡಲ್ ಆಗಿದೆಯಲ್ಲ, ಅಪ್ಪ ನನಗೆ ಚಾಕ್ಲೇಟ್ ತಗೊಂಬಾಪ, ನೀನೆಲ್ಲ ನನ್ನ ಹೀರೋ. ಓ ಸ್ಕೂಲ್ ಪಿಕಪ್ ಮಾಡಕ್ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ. ಅಮ್ಮ ಬೈದ್ಲು, ನನಗೇನು ಬೇಜಾರಿಲ್ಲಪ್ಪ, ಆದಷ್ಟು ಬೇಗ ಬಂದ್ಬಿಡು ಅಂತ ಮಗಳು ಹೇಳಿದಾಳೆ. ಇನ್ನ ಇವನು ಸರಿ ಕಾರಿಂದ ತಪ್ಪಿಸ್ಕೊಂತ ಹೋಯ್ತಾನೆ. ನೋಡಿದ್ರೆ ಕಾರ್ಗೆ ಪೆಟ್ರೋಲ್ ಟ್ಯಾಂಕ್ ಹತ್ರ ಬೆಂಕಿ ಅಂಟ್ಕೊಂಡ್ಬಿಡ್ತದೆ. ಹೆಂಗೋ ಕೈಯಲ್ಲೊಂದು ಸುತ್ತಿ ಐತೆ. ಕಾರು ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ಆ ಕನ್ನಡಕ ಎಲ್ಲ ಬಿಸಿ ಆಗುತ್ತಲ್ಲ, ಆ ಸುತ್ತಿಗೆಯಲ್ಲಿ ಹೊಡೆದಿದ ತಕ್ಷಣ ಗ್ಲಾಸ್ ಒಡೆದೋಗುತ್ತೆ. ಹೆಂಗೋ ಹುಡುಗ ಆಚೆ ಬಂದು ಬಿದ್ದ. ಇನ್ನ ಆ ಕಾರ್ ಹಂಗೆ ಬಸ್ ಮಾಡ್ಬಿಡ್ತಾರೆ. ಹುಡುಗನು ಸೀದಾ ಓಡ್ ಬಂದ. ಹಂಗೆ ಬೆಳಗ್ಗೆ ಆಯ್ತು, ಸೀದಾ ಮಗಳನ್ನ ನೋಡಕ್ಕೆ ಹೋಗಿದ್ದಾನೆ. ಮಗಳೇ ಅಪ್ಪ ಬಂದೆ ಕಣೆ ಅಂತ ಚಾಕ್ಲೇಟ್ ತಗೊಂಡವನೆ. ಅಪ್ಪ ಏನು ಮಕ್ಕದಲ್ಲಿ ಏಟು ಅಂತ ಮಗಳು ಓಡ್ ಬಂದ ಹಂಗೆ ಅಪ್ಪನ್ನ ತಪ್ಕೋತಾಳೆ. ಹಂಗೆ ಈ ಮೂವಿನ ಮುಗಿಸ್ತಾರ್ರಿ. ನನಗೆ ಗೊತ್ತಿರಂಗೆ ಇನ್ನ ಇವನು ಕಳ್ತನ ಮಾಡೋದು ಬಿಡ್ತಾನ ಅನ್ಕೋತೀನಿ. ಮತ್ತೆ ಇನ್ನೇನ್ ಸಮಾಚಾರ, ಬಿಟ್ರೆ ಒಳ್ಳೇದೇ ಅಲ್ವಾ, ದುಡಿದು ತಿನ್ನೋಣ ಅಂತ ಹೇಳ್ತಾ ಬಾಯ್ ಬಾಯ್.